11:50 ಫ್ಲೈಟ್ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 11:31. ಎಲ್ಲ ಆಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು. ಗೈಸ್ ನೋಡಿ ಇಷ್ಟು ಡ್ರಿಂಕ್ಸ್ ತೊಗೊತಾರದಿಲ್ಲಿ. ಈಗ ಕನ್ನಡದವ್ರಿಗೆ ಇಂಗ್ಲಿಷ್ ಬಂದ್ರು ಇಂಗ್ಲಿಷಲ್ಲಿ ಕಾನ್ವರ್ಸೇಷನ್ ಮಾಡಿದಾಗ ಅಷ್ಟು ಫೀಲ್ ಅನ್ಸಲ್ಲ. ಇದಕ್ಕೆ 700 ಅಂತೆ, ಇದಕ್ಕೆ 650 ಅಂತೆ. ಫಸ್ಟ್ ಕಾಫಿ ಕುಡಿಬೇಕು ಅನ್ಸ್ಬಿಟ್ಟಿದೆ. ದೇವ್ರಾಣಿಗೂ ಹಿಂಸೆ ಆಗ್ಬಿಡಿದೆ ನನಗೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗೋವಾ ಟವರ್ ಮನೆ ಥರ ಆಗ್ಬಿಟ್ಟಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಬೇಜಾರೆಲ್ಲ ಮುಗೀತು. ಸೊ ಫ್ಲೈಟಿಗೆ ಟಿಕೆಟ್ ಬುಕ್ ಮಾಡಾಯಿತು. 11:50ಗೆ ಫ್ಲೈಟ್ ಟಿಕೆಟ್ ಮಾಡಿರುವಂತಹದ್ದು. ಸೊ ನಿನ್ನೆ ಕೂಡ ಇದೇ ಔಟ್ಫಿಟ್ ಹಾಕಿದ್ದೆ. ಇದೇ ಬೇರೆ ಶಾರ್ಟ್ಸ್ ಹಾಕಿದ್ದೆ. ಇವತ್ತು ಇದೇ ಶರ್ಟ್ ಹಾಕಿದ್ದೀನಿ. ಟೈಮ್ ಇರಲಿಲ್ಲ ನನಗೆ, ಎದ್ದಿದ್ದೆ 9 ಆಗಿಬಿಡ್ತು. ಸೊ ರೆಡಿಯಾಗಿ ಹೊರಡಬೇಕು. ಈಗ ಆಲ್ರೆಡಿ 9:30 ಆಗಿಬಿಟ್ಟಿದೆ. ಏನೂ ರೆಡಿ ಆಗಿಲ್ಲ, ಮುಖಕ್ಕೆ ಏನೂ ಹಾಕಿಲ್ಲ. ಸನ್ಸ್ಕ್ರೀನ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ, ಮಾಯ್ಶ್ಚರೈಸರ್ ಹಾಕಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಫುಲ್ ಡ್ರೆಸ್ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ಗೈಸ್, ಶರ್ಟ್ ಇದು ಆಯಿತಾ, ಆ್ಯಂಡ್ ಇದು ಪ್ಯಾಂಟು, ಸ್ಲಿಪ್ಪರ್ ಈ ಥರ ಹಾಕ್ಕೊಂಡಿದ್ದೀನಿ. ಅಲ್ಲಿ ನೋಡಿ ನಿನ್ನೆ ಕುಡ್ದಿಟ್ಟಿರೋದು ನಾನು. ಬಡ್ವೈಸರ್ ಇದೊಂದು ಎಂಜಾಯ್ ಮಾಡ್ಬೇಕಾದ್ರೆ ವೆಕೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ನಾನು ತೊಗೊತೀನಿ, ಇಲ್ಲಾರ ತೊಗೊಳಲ್ಲ ಅಷ್ಟೇ. ಈ ಥರ ಇನ್ನೇನಿಲ್ಲ. ಸೊ ಇದು ಮೆಮೊರಿಗಿರಲಿ ಅಂತ ಅಂದ್ಬಿಟ್ಟು ಹಾಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಇದು ಅದೇ ಅಲ್ಲಿ ಬಾಗ ಬೀಚ್ ಹತ್ರ ಹುಡುಗಿರು ಕೊಟ್ಟಿದ್ರು. ನೆನ್ನೆ ಬಾಗ ಬೀಚ್ದೆಲ್ಲ ಏನೂ ವ್ಲಾಗ್ ಮಾಡಿಲ್ಲ. ಐಮ್ ರಿಯಲಿ ಸಾರಿ. ಎಣ್ಣೆ ಎತ್ತಿ ಬನ್ ಆಗಿಬಿಟ್ಟಿದ್ದೆ. ಹೇರ್ ನೋಡಿ ಮೆಸ್ಸಿ ಆಗಿಬಿಟ್ಟಿದೆ. ಇಟ್ಸ್ ಓಕೆ, ಟೈಮ್ ಆಗಿಬಿಡಿದೆ. ನಂದು ಬ್ಯಾಗ್ ಕೂಡ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಿಜವಾಗ್ಲೂ ರೂಮ್ನ ಮಿಸ್ ಮಾಡ್ಕೊತೀನಿ. ಅದು ಮಸಾಲ ಟೀ ಡ್ರಿಂಕ್ಸ್ ಅಂದ್ಕೊಂಬಿಡಿ. ಚಚ್ಚಾ, ಬಾಯ್, ಲವ್ ಯು. ನೆಕ್ಸ್ಟ್ ಯಾವಾಗ ಬೇಜಾರಾಗುತ್ತೆ ಆವಾಗ ಗೋವಾಗ ಬರೋದು. ಗೈಸ್, ಆ್ಯಕ್ಚುಲಿ ನಾನು ಡ್ರೈ ಫ್ರೂಟ್ಸ್ ತೊಗೊಬೇಕು ಅಂದ್ಕೊಂಡಿದ್ದೀನಿ ಮನೆಗೆ. ನೋಡೋಣ ಏನಾಗುತ್ತೆ ಅಂತ. ಟೈಮು 9:30 ಆಗಿದೆ. ಒಂದು 5 ನಿಮಿಷ ನಿಲ್ಲಿಸಿ ಅಟ್ಲೀಸ್ಟ್ ಪಿಸ್ತನಾದರೂ ತೊಗೊಂಬಿಡ್ಬೇಕು. ನೋಡೋಣ ಏನಾಗುತ್ತೆ ಅಂತ, ಗೊತ್ತಿಲ್ಲ. ಅಷ್ಟೇ, ಟಿಫನ್ ಮಾಡಬೇಕು ಫಸ್ಟು. ಹೊಟ್ಟೆ ಹೆವಿ ಹಸಿತಿದೆ. ಇಲ್ಲಿ ಹೋಟೆಲ್ದು ಒನ್ ಡೇಗೆ 7,500 rupees ಕೊಟ್ಟಿಲ್ವಾ, ಅದು ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಗೈಸ್, ನಂತರ ಬೇಜಾರಾದಾಗ ನೀವು ಟ್ರಿಪ್ ಮಾಡಬೇಕು ಅಂತಂದರೆ ಏಜ್ ಹಾಲಿಡೇಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನಿಮ್ಮ ಟ್ರಿಪ್ನ ಎಂಜಾಯ್ ಮಾಡಿ. ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆ ಗೈಸ್, ಕಣ್ಣಿಗೆ ಬೇಕಾದಷ್ಟು ಟಿಫನ್ ಏನೇನೋ ತಿಂಡಿಗಳಿದೆ, ಬಟ್ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ನಾನು ಏನು ತೊಗೊಂಡಿದ್ದೀನಿ ಗೊತ್ತಾ ಅಮ್ಮ, ನಂಗೆ ಫಸ್ಟು ಕಾಫಿ ಕುಡಿಬೇಕು ಅನ್ನಿಸ್ಬಿಟ್ಟಿದೆ. ದೇವ್ರಾಣಿಗೂ ಹಿಂಸೆ ಆಗ್ಬಿಟ್ಟಿದೆ ನನಗೆ. ನೋಡಿ, ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಮತ್ತು ಡೋನಟ್ಸ್ ತೊಗೊಂಡಿದ್ದೀನಿ, ಮಸಾಲ ಆಮ್ಲೆಟ್ ತೊಗೊಂಡಿದ್ದೀನಿ. ಇದು ಯಾವುದೋ ಒಂದು ಇದು ದೋಸೆ ಅಂತೆ. ಫಸ್ಟು ನಾನು ಜ್ಯೂಸಿಂದ ಸ್ಟಾರ್ಟ್ ಮಾಡ್ತೀನಿ. ಆಹಾ, ಫಸ್ಟು ಆಮ್ಲೆಟ್ ತಿನ್ಬಿಡ್ತೀನಿ. ಚೆನ್ನಾಗಿದೆ. ಇನ್ನೊಂದೆರಡು ದಿನ ಇರ್ಬೋದಿತ್ತು ಗೋವಾದಲ್ಲೇ. ನನಗಿದಕ್ಕೆ ನಾನು ಮೇಂಟೈನ್ ಮಾಡೋದಕ್ಕೆ ಬಜೆಟ್ ಇಲ್ಲ. ನಮ್ಮ ಗೈಡ್ನ ಕೇಳ್ತೀನಿ, ಏನಿಲ್ಲ ಅಂದರು 2 ದಿನಕ್ಕೆ ಗೈಡಿಗೆ, ಟ್ಯಾಕ್ಸಿಯವ್ರಿಗೆ ಒಂದು ದಿನಕ್ಕೆ 5,000 ರೂಮ್ 7.5. ತಿಂಡಿಗೆ, ಊಟ ತಿಂಡಿ ಏನಿಲ್ಲ ಅಂದರೂ ಅದಕ್ಕೆ ಆಗೈತಲ್ವ. ಏನಿಲ್ಲ ನಾನೊಬ್ಳಿಗೆ ಎಷ್ಟಾಗಿರ್ಬೋದು, 30,000 ಖರ್ಚಾಗಿದೆ ಬರೀ 1 ನೈಟ್ 2 ಡೇಸಾ. 2 ನೈಟ್ಸ್ಗೆ 30,000. ಅಮ್ಮ, ಅರ್ರೆ ಬಾಬಾ, I don't know what.
Can I get a hot water? Okay. Yeah. ಓಕೆ ಗೈಸ್, ನನ್ನ ಫೇವ್ರೆಟ್ ಕಾಫಿನೇ ಬಂದಿಲ್ಲ, ಅದೇ ಬೇಜಾರಾಗ್ತಿದೆ. ನಾನು ಇವಾಗ ಥ್ಯಾಂಕ್ ಯು ಕಾಫಿ. ನಾನು ಕಪ್ಪಲ್ಲಿ ಕುಡಿಯಲ್ಲ, ಯೂಸ್ ಅಂಡ್ ಥ್ರೋ. ಮಚ್ ನೀಡೆಡ್. ಟಿಫನ್ ಆಯಿತು, ಇವಾಗ ಹೋಗ್ತಾ ಇದ್ದೀನಿ. ನಾವು ಇವಾಗ ಹೋಗ್ತಾ ಇರೋದು ಮೋಪಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಆ ಕಡೆಯಿಂದ ಬಂದಿದ್ದು ಹಳೆಯದು ಏರ್ಪೋರ್ಟು. ಸೊ ಅದು ಅಷ್ಟು ಏನು ಇದಿರಲಿಲ್ಲ. ಸೊ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ತಾ ಡ್ರೈ ಫ್ರೂಟ್ಸ್ ಬೇರೆ ತೊಗೊಂಡು ಹೋಗ್ಬೇಕು ಹೇಳಿದ್ದೀನಲ್ಲ. ಅಮ್ಮ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಫ್ಲೈಟ್ ಬುಕ್ ಮಾಡಬಾರ್ದಪ್ಪ, ಇದೇ ತಲೆನೋವು. ಆರಾಮ್ಸೆ ನಿಧಾನಕ್ಕೆ ಹೋಗ್ಬೋದಿತ್ತು ಸಂಜೆ ಮಾಡ್ಕೊಂಡಿದ್ರೆ. ಬಟ್ ಏನೋ ಮಾಡ್ಬೇಕನ್ನಿಸ್ತು, ಬೇಜಾರು ಕಳೀತು. ಇನ್ನೇನು ಮಾಡೋದಿಲ್ಲ. ನಾವಿಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಗೋವಾ ಟವರ್ ಮನೆ ಥರ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡು ಮನೆಗೆ ಹೋಗ್ತಾರಲ್ಲ ಸರ್, ಅಪರೂಪಕ್ಕೆ ತವ್ರ ಮನೆಗೆ ಬರಲ್ವ ಹೆಣ್ಮಕ್ಳು, ಹಾಗೆ ನಂದ ಆಗ್ಬಿಟ್ಟಿದೆ. ಏನೋ ಬೇಜಾರಾದರೆ ಓಡ್ ಬಾ ಗೋವಾಗೆ, ಖುಷಿ ಆದರೆ ಬಾ, ಇದೇ ಆಗ್ಬಿಟ್ಟಿದೆ. ಅಯ್ಯೋ ಏನು ಸರ್? ಸರ್ ನೀವೇ ಊರು? ಹುಬ್ಳಿನ ನೀವು? ಓಕೆ, ನಿಮ್ಮ ಹೆಸರು? ಪ್ರಕಾಶ್. ಗೈಸ್ ನೋಡಿ, ಇವ್ರ ಹೆಸರು ಪ್ರಕಾಶ್ ಅಂತ, ಹುಬ್ಳಿ ಅವರು. ಪಾಪ ಇಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರು ಕನ್ನಡದವರೇ ಬೇಕು ನಮ್ಗೆ, ನಿಮ್ಗೆ ಒಂದು ಡೇಗೆ ಫುಲ್ಲು ಅದೇ ಪ್ರೀಮಿಯಮ್ ಕಾರ್ ಬೇಕು, ಮತ್ತೆ ಫುಲ್ ಡೇ ಅವರೆಲ್ಲ ವಿತ್ ವಿಸಿಟಿಂಗ್ ಎಲ್ಲ ತೋರಿಸ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ ನಂಬರ್ ಹೇಳ್ಬಿಡಿ ಅಂಕಲ್. 9964 ಕಾಂಟ್ಯಾಕ್ಟ್ ಮಾಡಿ ಗೈಸ್. ಯಾರಾದ್ರೂ ಬಂದ್ರೆ ಪಾಪ ಹೆಲ್ಪ್ ಆಗ್ಲಿ ಇವರಿಗೆ, ಒಳ್ಳೇದಾಗುತ್ತೆ ಬಿಡಿ ಅಂಕಲ್. ಅಂದ್ರೆ ಏನ್ ಗೊತ್ತಾ ಸರ್, ಕನ್ನಡದವ್ರಿಗೆ ಕನ್ನಡದವ್ರೇ ಬೇಕು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದ್ರೆ ಸಿಕ್ಕಾಪಟ್ಟ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ ಡ್ರೈವರೇ ಓಡಿಸ್ತಾ ಇರ್ತಾರೆ, ನಾವು ನಮ್ಮ ಪಾಡಿಗೆ ಕೂತಿರ್ತೀವಿ, ಏನ್ ಕಾನ್ವರ್ಸೇಷನ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್. ಏನ್ ಗೊತ್ತಾ, ಈಗ ಕನ್ನಡದವ್ರಿಗೆ ಇಂಗ್ಲಿಷ್ ಬಂದ್ರು ಇಂಗ್ಲಿಷಲ್ಲಿ ಕಾನ್ವರ್ಸೇಷನ್ ಮಾಡಿದಾಗ ಅಷ್ಟು ಫೀಲ್ ಅನ್ಸಲ್ಲ. ಬಟ್ ನಮ್ ಕನ್ನಡದಲ್ಲಿ ಮಾತಾಡ್ತೀವಲ್ಲ, ಎಷ್ಟು ಫೀಲ್ ಆಗುತ್ತೆ ಗೊತ್ತಾ. ಅದು ಒಂಥರ ನಮ್ಮವ್ರ ಜೊತೆ ನಾವು ಮಾತಾಡ್ತಿದೀವಿ, ಮನೆಯವ್ರ ಜೊತೆ ತರ ಫೀಲ್ ಆಗುತ್ತೆ. ಇವನು ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಾನೆ, ಇವನ್ ಗೈಡು. ಗೈಸ್ ನೀನೆ ನಾನು ಡ್ರಿಂಕ್ಸ್ ಮಾಡಿದ್ದೆ ಅಲ್ವಾ, ಇಲ್ಲಿ ನೋಡಿ ಹೆಂಗ್ ಊದ್ಕೊಂಡ್ಬಿಟ್ಟಿದೆ ಮುಖ, ಮತ್ತೆ ಕರೆಕ್ಟಾಗಿ ನಿದ್ದೆನೂ ಆಗಿಲ್ಲ. ಸ್ವಲ್ಪ ಮುಖ ಊದ ಬಂದಿದೆ. ಇಲ್ಲಿ ಏನು ಮಾಡೋಕ್ಕಲ್ಲ. ಡ್ರಿಂಕ್ಸ್ ಕಮ್ಮಿ ಮಾಡಿ, ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ. ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ಮಾಡಲೇಬಾರ್ದು ಅಂದರೆ ಅದು ಸಾಚ ಕೆಲಸ ಅಲ್ಲ. ಮಾಡಿ, ಬೇಜಾರಾದರೆ ಎಲ್ಲಾದರೂ ವೆಕೇಷನ್ಗೆ ಹೋದರೆ ಮಾಡಿ. 6 ತಿಂಗ್ಳಿಗೊಂದ್ಸಲ, 3 ಮಂತ್ಸ್ಗೊಂದ್ಸಲ ಮಾಡಿ. ನೀವು ಚೆನ್ನಾಗಿರ್ತೀರಾ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಡೈಲಿ ಮಾಡಿದ್ರೆ ಹೋಗಿ ಹಾಕ್ಸ್ಕೊಂತೀರ. ಇಷ್ಟೇ ಹೇಳಬಲ್ಲೆ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಗೈಸ್, ಇವಾಗ ನಾನು ಹೇಳೋದಲ್ಲ ಡ್ರೈ ಫ್ರೂಟ್ಸ್ ತೊಗೊಬೇಕಂತ ಬಂದಿದ್ದೀನಿ. ಬನ್ನಿ, ಏನು ತೊಗೋತೀನಿ ಏನು ಅಂತ ಹೇಳ್ತೀನಿ. ಓಕೆ, ಸಿಕ್ಕಾಬಡ ಬಿಸಿಲು. ಸೊ ಗೈಸ್, ಇವಾಗ ನಾವು ಬಂದಿದ್ದೀನಿ. ಇದಕ್ಕೆ 700 ಅಂತ, ಇದಕ್ಕೆ 650 ಅಂತ. ಸೈಜ್ ಮ್ಯಾಟ್ರ್ ಆಗುತ್ತೆ. ಅಂದರೆ ಪಾಕೆಟಾ? ಓಕೆ, ವಿಚ್ ಒನ್? ದಿಸ್ ಒನ್. ಬೆಂಗಳೂರಲ್ಲೇ ಸಿಗುತ್ತಲ್ವಾ ಇದೇ ಇದಕ್ಕೆ? ಭಯ ಏನೇನು ತಗೊಳ್ಳಿ? ಕಾಜು ಪ್ಯಾಕೆಟ್. ಕಾಜು ಒಂದು 1/2 kg, ಪಿಸ್ತಾ ಒಂದು 1/2 kg ತಗೋ. कितना है? 540, 600. ಸ್ವಲ್ಪ ಪ್ರೀಮಿಯಮ್ ಇದೆ. ಏನೋ ಗೊತ್ತಾಗ್ತಾ ಇಲ್ಲ. ಆಫ್ ಮಾಡಪ್ಪ, ಸಾಕು ತಲೆ ಕೆಟ್ಟ. ಗೈಸ್ ನೋಡಿ, ಇಷ್ಟು ಡ್ರಿಂಕ್ಸ್ ತೊಗೊತಾರದಿಲ್ಲಿ. ಇಷ್ಟು ಯಾರ್ಯಾರಿಗೂ ಬೇಕಲ್ಲ ಅದಕ್ಕೆ. ಗೈಸ್ ನಾನು ಎಂತೋಳು ಅಂದರೆ
11:50ಗೆ ಫ್ಲೈಟ್ ಇದೆ. 11:50ಗಿದೆ. ಆಲ್ರೆಡಿ 10:40, 10:38, 10:40. ಇನ್ನೂ ಇಲ್ಲೇ ಇದ್ದೀನಿ. 10 ನಿಮಿಷಕ್ಕೆ ಹೋಗ್ತೀವಿ. ಬಟ್ ಅಲ್ಲಿ ಬ್ಯಾಗೇಜ್ ಇದೆಯಲ್ಲ, ನಾನು ಚೆಕ್ ಇನ್ ಮಾಡಿಸ್ಬೇಕು. ಬಾಯ್ ರಾಮಪ್ಪ, ಕ್ಯಾನ್ಸರ್. ನನಗೆ ಭಯ ಆಗ್ತೈತಿ ಇವತ್ತು, ಎಲ್ಲಿ ನನಗೆ ಫ್ಲೈಟ್ ಮಿಸ್ ಆಗುತ್ತೆ ಅಂತ. ಮಿಸ್ ಆದ್ರೆ ರಿಟರ್ನ್ ಗೋವಾನೇ. ಮತ್ತೆ ಇನ್ನೊಂದೆರಡು ದಿನ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗೋದು. ಅಯ್ಯೋ ರಾಮ. ಗೈಸ್, ಗೋವಾದಲ್ಲಿ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆಯಲ್ಲ, ಮೋಪಾ ಅಂತ, ಅದು ಏನು ಸಖತ್ತಾಗಿದೆ ಗೊತ್ತಾ. ನಿಜವಾಗ್ಲೂ ಸೈಕಾಗಿದೆ. ಅಲ್ಲಿಗೆ ಹೋಗ್ಬೇಕಾದ್ರೂ ಅಷ್ಟೇ ನೋಡಿ, ಎಲ್ಲ ಫುಲ್ ಗ್ರೀನರಿ, ಒಂಥರ ಏನೋ ಗೋವಾ ಅಂದ್ರೇ ಮಸ್ತ್. ಇನ್ನು ಇದುವರೆ ಕೇಳ್ತೀರಾ, ಅದರಲ್ಲೂ ನಾನು ನೇಚರ್ ಲವರ್, ಗೊತ್ತಲ್ಲ. ನೀವೇ ನೋಡ್ಬೋದು ಹೇಗಿದೆ ಹೇಗೆ ಅಂತ, ಪ್ರತಿಯೊಂದು ನೀವೇ ನೋಡ್ಕೊಡಿ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಏರ್ಪೋರ್ಟು. ಇಷ್ಟ ಆಯಿತು ನನಗೆ. ಫೈನಲಿ ಬಂದಿದ್ದೀನಿ. 11 ಗಂಟೆಗೆ ಬಂದಿದ್ದೀನಿ. ಬ್ಯಾಗ್ ಚೆಕ್ ಇನ್ ಮಾಡಿಸ್ಬೇಕು. ಏನಾಗುತ್ತೋ ಗೊತ್ತಿಲ್ಲ, ಫ್ಲೈಟ್ ಮಿಸ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಹೇಳ್ತೀನಿ, ವೆಯ್ಟ್ ಮಾಡಿ. ಗೈಸ್, ನಾವು ಫಸ್ಟೇ ಬೋರ್ಡಿಂಗ್ ಪಾಸ್ ತೊಗೊಂಡ್ಬಿಟ್ಟಿದ್ದೆ, ಆಯಿತಾ. ಸಾರಿ ಇದು ವೆಬ್ ಚೆಕ್ ಇನ್ ಮಾಡಿಸ್ಕೊಂಡಿದ್ವಿ, ಬೋರ್ಡಿಂಗ್ ಪಾಸ್ ತೊಗೊಂಡಿದ್ವಿ. ಇದೆಲ್ಲ ಮಾಡಿರೋದು ಶ್ರೀ ಅವರು. ಪಾಪ ನನಗೆ ಎಮರ್ಜೆನ್ಸಿ ಆಗಿಬಿಟ್ಟಿತ್ತು ಅಂತ ಪಾಪ ಅವ್ರು ಅಲ್ಲೇ ವೆಬ್ ಚೆಕ್ ಇನ್ ಮಾಡಿ ಎಲ್ಲ ಪ್ರತಿಯೊಂದು ಮಾಡಿ ಬೋರ್ಡಿಂಗ್ ಪಾಸ್ ತೊಗೊಂಡು ಇವಾಗ ಜಸ್ಟ್ ಬಂದೆ. ಅಮ್ಮ, ನನಗೆ ಬೋರ್ಡಿಂಗ್ ಟೈಮ್ ಸ್ಟಾರ್ಟ್ ಆಗೋದು 11:10ಗೆ. ಈಗ 11 o'clock. 10 minutes ಟೈಮ್. ಸೊ ಏನಾದರೂ ತಿನ್ನೋಣ ಅಂತ. ಗೊತ್ತಲ್ಲ ನಿಮಗೆ, ನಾನೇನಾದರೂ ತಿಂತೀನಿ ಅಂತ. ನನಗೆ ಬರ್ಗರ್. ಗೈಸ್, ಏನು ಗೊತ್ತಾ, ಏರ್ಪೋರ್ಟಲ್ಲಿ ನಾನು ಏನಾದರೂ ತಿನ್ನೋಣ ಅಂತ ಹೇಳಿ ಬರ್ಗರ್ನ ಆರ್ಡ್ರ್ ಮಾಡಿದ್ದೆ. ಅದ್ರ ಜೊತೆ ಬಡ್ವೈಸರ್ ಕೂಡ ಕುಡಿತಾ ಇದ್ದೀನಿ ನಾನು ದೊಡ್ಡ ಕುಡ್ಕಿ ಅಂತ ಕಮೆಂಟಲ್ಲಿ ಮಾಡಬೇಡಿ. ಏನು ಯಾರು ದೊಡ್ಡ ಸಾಚಾ ಥರ ನೀವು ಮಾಡದೇ ಇರೋ ತಪ್ಪೆಲ್ಲ ನಾನೇನು ಮಾಡ್ತಾಯಿಲ್ಲ. ನಾನು 6 ತಿಂಗ್ಳಿಗೆ ಒಂದ್ಸಲ ಮಾಡ್ತೀನಿ, ನೀವು ಡೈಲಿ ಮಾಡ್ತೀರಾ ಅಷ್ಟೇ. ನಂಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಬರ್ಗರ್ ಅಷ್ಟು ಇಷ್ಟ ಆಗಿಲ್ಲ, ಆದರೂ ಪೇ ಮಾಡಿದ್ದೀನಲ್ಲ ಅಂತ ತಿಂತಾಯಿದ್ದೆ. ಯಾ, ನೋಡ್ತಾ ಇರಿ ವ್ಲಾಗು, ಸ್ಕಿಪ್ ಮಾಡಬೇಡಿ. ಗೈಸ್, 11:50 ಫ್ಲೈಟ್ ಇದೆ. ಇವಾಗ ಟೈಮ್ ಬಂದುಬಿಟ್ಟು 11:31. ಎಲ್ಲ ಆಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅದು ಏನಾಗುತ್ತೋ ಗೊತ್ತಿಲ್ಲ. ಆಲ್ ಈಸ್ ವೆಲ್. ಫೈನಲ್ ಕಾಲಿಂಗ್ ಅಂತ ಹೇಳ್ತೀವಿ ನಾವು, ನನಗೇನೆ. ಅಯ್ಯೋ ಕರ್ಮ. ಹೋಗ್ತಾ ಇದ್ದೀನಿ ಗೈಸ್, ಹೋಗ್ತಾ ಇದ್ದೀನಿ. ಡೋಂಟ್ ವೆರಿ, ಫ್ಲೈಟ್ ಮಿಸ್ ಆಗಲ್ಲ ನನಗೆ. ಯಾರು ನನಗೆ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಎಲ್ಲ ಪ್ರತಿಯೊಂದು ಮಾಡಿಕೊಟ್ಟಿರೋದು ಏಜ್ ಹಾಲಿಡೇಸ್ ಅವರು, ಶ್ರೀ ಹಾಲಿಡೇಸ್. ಅವ್ರು ಇರಬೇಕಾದ್ರೆ ನಂಗೆ ಯಾಕೆ ಪ್ರಾಬ್ಲಮ್. ನಿಜವಾಗ್ಲೂ ತುಂಬ ಒಳ್ಳೇದಾಯಿತು, ನಂಗೆ ಒಳ್ಳೆ ಗೈಡ್ ಕೊಟ್ಟ ಪ್ರತಿಯೊಂದು. ಗೈಸ್, ಆ ಕಡೆಯಿಂದ ಬರಬೇಕಾದ್ರೆ ನನಗೆ ವಿಂಡೋ ಸೀಟ್ ಬುಕ್ ಮಾಡಿರಲಿಲ್ಲ ಅವರು, ಶ್ರೀ ಅವರು. ಚೆನ್ನಾಗಿ ಬೈದು ಈ ಟೈಮ್ ರಿಟರ್ನ್ ಹೋಗ್ಬೇಕಾದ್ರೆ ವಿಂಡೋ ಸೀಟ್ ಮಾಡಿಸಿದ್ದೀನಿ. ಏನೋ ನಂಗೆ ಒಂಥರ ಚೆಂದ ಫೀಲ್ ಕೊಡುತ್ತೆ ವಿಂಡೋ ಸೈಡ್ ಇದ್ದರೆ ಮಾತ್ರ. ಓಕೆ, ಸಿಕ್ಕಾಪಟ್ಟೆ ಶೆಕೆ ಗೈಸ್. ನಾನು ಇವಾಗಲೂ ಶಾಲ್ನ ಕ್ಯಾರಿ ಮಾಡ್ತಿದ್ದೆ ಅಲ್ವಾ, ಬಟ್ ಇವತ್ತು ಆಗಲಿಲ್ಲ, ಹಿಂಸೆ ಆಗಿಬಿಡ್ತು. ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ, ರೆಸ್ಟ್ ಇಲ್ಲ ನನಗೆ, ಹಿಂಸೆ ಆಗ್ತಿದೆ ಗೈಸ್. ಇನ್ನೊಂದು ವಿಷಯ ಗೊತ್ತಾ, ನೆಕ್ಸ್ಟ್ ವೀಕು ಕೂಡ ನಾನು ಗೋವಾಗೆ ಬರಬೇಕು. ನನ್ನ ತಮ್ಮನ ಕರ್ಕೊಂಡು, ಅವ್ನು ಗೋವಾನೇ ನೋಡಿಲ್ವಂತೆ. ಸೊ 1 ವೀಕ್ ಪೂರ ಇಲ್ಲೇ ಸಾಯ್ಬೇಕು ಗೋವಾ. ಗೈಸ್, ತುಂಬ ತಲೆನೋವ್ತಿತ್ತು, ನಿದ್ದೆ ಕೂಡ ಬರ್ತಾ ಇಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ನಾನು ಕಾಫಿ ಆರ್ಡರ್ ಮಾಡಿದೆ. ಕೆಂಪೆನ್ಚಿನೋ ನೋಡಿ ಗೈಸ್.
ಗೊತ್ತಿಲ್ಲ. ಇಲ್ಲೂ ಅಷ್ಟೇ ಬಂದು 1/2 ಅವರ್ ಆಯಿತು, ಇನ್ನೂ ನನ್ನ ಬ್ಯಾಗೇ ಸಿಕ್ಕಿಲ್ಲ. ಕರ್ಮ ಅದು ಏನು ಕಾದಿದೆಯೋ ನನಗೆ. ಫಸ್ಟು ಹೋಗ್ಬಿಡ್ಬೇಕಪ್ಪ, ಸಾಕಾಗಿದೆ ನನಗೆ ಟ್ರಿಪ್ಪು, ಜನಗಳ ಸಹವಾಸ. ಏನಕ್ಕೆ ಇಷ್ಟು ಲೇಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಏಯ್ ಅಯ್ಯೋ, ನನ್ನ ಬ್ಯಾಗಲ್ಲಿ ಇದಾಕಿದ್ದೆ, ಎಲೆಕ್ಟ್ರಿಕಲ್ ಐಟಮ್ಸ್ ಹಾಕಬಾರ್ದು, ಇದಾಕಿದ್ದೆ, ಹೆಡ್ಸೆಟ್ ಹಾಕಿದ್ದೆ. ನೋಡೋಣ ಏನಾಗುತ್ತೆ. ನೋ ಪ್ರಾಬ್ಲಮ್ ಅಲ್ಲ. ಆಲ್ ಆರ್ ವೇಟಿಂಗ್ ಫಾರ್ ಬ್ಯಾಗೇಜ್. ಆಫ್ಟರ್ 1/2 ಅವರ್ ಆದಮೇಲೆ ನನ್ನ ಬ್ಯಾಗ್ ಸಿಕ್ತು. ನೋಡ್ಕೊಳ್ಳಿ, ಅಮೆರಿಕನ್ ಟೂರಿಸ್ಟರ್ ಬ್ಯಾಗ್ ನಂದು. ಯಾಕೆ ಹಿಂಗಿತ್ತು? ಚಲ ಹೊರಡೋಣ. ಚಲ ಚಲ ನನ್ನ ಗೈಸ್, ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಹೋಗ್ತಾ ಅಲ್ಲೆಲ್ಲಾದ್ರೂ ಹೋಟೆಲ್ ಸಿಕ್ಕಿದ್ರೆ ಬಿರಿಯಾನಿ ತಿನ್ಕೊಂಡು ಚೆನ್ನಾಗಿ ಹೋಗ್ಬೇಕು. ಮನೆಗೆ ಹೋಗಿ ಮತ್ತೆ ಬಿರಿಯಾನಿ ನಮ್ಮಮ್ಮ ಮಕ್ಕಳಿರುತ್ತೆ, ಅಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದ್ಬಿಟ್ಟು ಮತ್ತೆ ಮನೆಗೆ ಬಂದು ಬಿರಿಯಾನಿ ಅಂತೀಯ. ಏನು ಬಿರಿಯಾನಿ ಅಂತ ಪ್ರತಿಯೊಂದು ಹೇಳ್ತೀನಿ, ವೆಯ್ಟ್ ಮಾಡಿ. ಏನು ತರಬೇಕಿತ್ತು? ನಾನು ಏನೋ ಬೇರೆ ಎಲ್ಲಿಗಾರ ಹೋಗಿದ್ನಾ, ಗೋವಾಗೆ ಹೋಗಿದ್ದು. ಗೋಯಿಂದ ಏನು ತರೋಕ್ಕಾಗುತ್ತೆ? ಏನಿಲ್ಲ. ಕ್ವಾಲಿಟಿ ಚೆನ್ನಾಗಿರಲ್ಲ ಅಷ್ಟು. ಪಿಸ್ತಾ ತಗೊಬಂದೆ, ಅವ್ರು ಸರ್ ತಗೊಬನ್ನಿ ಅಂತಂದಿದ್ರು, ಅದಕ್ಕೆ. ಬುಜ್ಜಿ ಓ ನಮ್ಮ ಕಾರ್ತಿಕ್ ಮಹೇಶ್ ಅವರು. ಆಶಾ ಸೀರಿಯಲ್ ಇದು. ಕಾರ್ತಿಕ್ ಮಹೇಶ್ ಅಂತ ಅವರು ಬಿಗ್ ಬಾಸ್ ಅಲ್ಲಿ ಗೆದ್ದಿದ್ರಲ್ಲ. ಹ್ಞೂನಮ್ಮ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಆಯಿತು, ನಡಿ ಬಾ.